ಇದು ಅಡ್ವಾನ್ಸ್ ಸ್ಟೆಲ್ತ್ ಮಲ್ಟಿರೋಲ್ ಫೈಟರ್ ಜೆಟ್ ಆಗಿದ್ರೂ ಕೂಡ ಇದುವರೆಗೂ ಯಾವುದೇ ಒಂದು ವಾರಲ್ಲಿ ಸೊ ಇದು ನೇರವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು F-35 ಹಾಗೆ F-22 ರ್ಯಾಪ್ಟರ್ ತರ ಪ್ರೂವನ್ ಫೈಟರ್ ಜೆಟ್ ಏನೂ ಅಲ್ಲ. 2020ರಲ್ಲಿ ಈ ಒಂದು ಯುದ್ಧ ವಿಮಾನ ರಷ್ಯನ್ ಏರ್ಫೋರ್ಸ್ಗೆ ಸೇರಿದ್ರು ಕೂಡ ಇದುವರೆಗೂ ಕೇವಲ 38ರಿಂದ 44 ವಿಮಾನಗಳು ಮಾತ್ರ ಮ್ಯಾನುಫ್ಯಾಕ್ಚರ್ಡ್ ಆಗಿದೆ. ಹಾಯ್, ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ನಮ್ಮ ಇಷ್ಟ. ಸ್ನೇಹಿತರೆ, ಲಾಸ್ಟ್ ಮಂತು ಎಲ್ಲ ನ್ಯೂಸ್ ಚಾನಲಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದ ವಿಷಯ ರಷ್ಯಾದ ಪ್ರೆಸಿಡೆಂಟ್ ಆದ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದು ಈ ಹಂತದಲ್ಲಿ ರಷ್ಯಾದ ಅಡ್ವಾನ್ಸ್ ಫೈಟರ್ ಜೆಟ್ ಆಗಿರೋ Su-57 ಹಾಗೆ S-500 ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಒಂದು ಅಗ್ರಿಮೆಂಟ್ ಅನ್ನೋದು ನಡೆಯುತ್ತೆ. ಈ ಅಗ್ರಿಮೆಂಟ್ ಪ್ರಕಾರ ರಷ್ಯಾ ಭಾರತದೊಂದಿಗೆ Su-57 ಫೈಟರ್ ಜೆಟ್ ಏನಿದೆಯೋ ಅದರ ಒಂದು ಟೆಕ್ನಾಲಜಿಯನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಭಾರತದಲ್ಲೇ ಅವುಗಳ ಒಂದು ಮ್ಯಾನುಫ್ಯಾಕ್ಚರ್ಡ್ ಅನ್ನೋದು ನಡೆಯುತ್ತೆ ಅಂತ. ಆದರೆ ಇದ್ಯಾವುದೇ ಡೀಲ್ ಅನ್ನೋದು ಫೈನಲ್ ಆಗಲಿಲ್ಲ. ಹಾಗಾದರೆ ಆ ಒಂದು Su-57 ಫೈಟರ್ ಜೆಟ್ ಯಾವುದು, ಅದರ ವಿಶೇಷತೆ ಏನು, ಹಾಗೆ ಅದರ ಬೆಲೆ ಎಷ್ಟು, ಯಾಕೆ ಈ ಡೀಲ್ ಫೈನಲ್ ಆಗಲಿಲ್ಲ, ಮತ್ತು Su-57 ಅಡ್ವಾನ್ಸ್ ಫೈಟರ್ ಜೆಟ್ ಭಾರತಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಸೊ ಹಾಗೆ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸೊ ವಿಡಿಯೋ ಪೂರ್ತಿ ನೋಡಿ ಈ ಒಂದು Su-57 ಫೈಟರ್ ಜೆಟ್ ಬಗ್ಗೆ ಸೊ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. Sukhoi 57 ಈ ಒಂದು ಯುದ್ಧ ವಿಮಾನ ರಷ್ಯಾದ 5th ಜನರೇಷನ್ ಸ್ಟೆಲ್ತ್ ಮಲ್ಟಿರೋಲ್ ಟ್ವಿನ್ ಇಂಜಿನ್ ಫೈಟರ್ ಜೆಟ್. ಹಾಗೆ ಈ ಬಲಿಷ್ಠ ವಿಮಾನವನ್ನು ಮ್ಯಾನುಫ್ಯಾಕ್ಚರ್ಡ್ ಮಾಡಿದ್ದು Sukhoi. ಸೊ ಈ ಒಂದು Su-57 ಹೈಲಿ ಅಡ್ವಾನ್ಸ್ಡ್ ಹಾಗೆ ಸ್ಟೆಲ್ತ್ ಟೆಕ್ನಾಲಜಿಯಲ್ಲಿ ಬಿಲ್ಡ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ನಾವು ನೋಡೋದಾದರೆ ಅದು 1980 ಹಾಗೆ 90 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಾಗೆ ತಾನೆ ಈ ಒಂದು ಕೋಲ್ಡ್ ವಾರ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಎಷ್ಟಾದರೂ ಕೂಡ ಅದಕ್ಕೆ ಭಯ ಅನ್ನೋದು ಕಾಡುತ್ತಾನೆ ಇರುತ್ತೆ. ಆ ಒಂದು ರೀಸನ್ನಿಂದ ಸೊ ತನ್ನ ಅಡ್ವಾನ್ಸ್ ಟ್ಯಾಕ್ಟಿಕಲ್ ಫೈಟರ್ ಜೆಟ್ ಪ್ರೋಗ್ರಾಮ್ ಅಂಡರಲ್ಲಿ 2 ಬಲಿಷ್ಠ ಯುದ್ಧ ವಿಮಾನಗಳ ತಯಾರಿಕೆಗೆ ಮುಂದಾಗುತ್ತೆ. ಅದರಲ್ಲಿ F-35 ಹಾಗೆ F-22 ರ್ಯಾಪ್ಟರ್ ಈ 2 ವಿಮಾನಗಳಿಗೆ ಕಾಂಪಿಟೇಷನ್ ಕೊಡಬೇಕು ಅನ್ನೋ ರೀಸನ್ನಿಂದ ಸೊ ಒಂದು ಪ್ಲ್ಯಾನನ್ನು ರಷ್ಯಾ ಮಾಡಿಕೊಳ್ಳುತ್ತೆ. ಅದು ಏನು ಅಂತಂದರೆ PAK-FA. ಸೊ ಅರ್ಥ ಏನು ಅಂತಂದರೆ ಸೊ ಪ್ರಾಸ್ಪೆಕ್ಟಿವ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಆಫ್ ಸೊ ಫ್ರಂಟ್ ಲೈನ್ ಏವಿಯೇಷನ್. ಈ ಒಂದು ಪ್ರೋಗ್ರಾಮ್ ಅಂಡರಲ್ಲಿ ಈ ಒಂದು Su-57 ತಯಾರಿಕೆಗೆ ಮುಂದಾಗುತ್ತೆ. ಸೊ ಮತ್ತೊಂದು ಕಾರಣ ಏನು ಅಂತಂದರೆ ರಷ್ಯನ್ ಏರ್ಫೋರ್ಸ್ ಹಾಗೆ ನೇವಿಯ ಬ್ಯಾಕ್ ಬೋನ್ ಆಗಿದ್ದು Su-27 ಹಾಗೆ MiG-29 ಆ 2 ವಿಮಾನಗಳನ್ನು ರೀಪ್ಲೇಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು Su-57 ಯುದ್ಧ ವಿಮಾನ ತಯಾರಿಕೆಗೆ ಮುಂದಾಗುತ್ತೆ. ಹಾಗಾದರೆ ಈ ಒಂದು ವಿಮಾನ ಯಾವಾಗ ನಿರ್ಮಾಣ ಆಯಿತು? ಸೊ ಇದಕ್ಕೆ ಪ್ಲಾನ್ ಆಗಿದ್ದು 1999ರಲ್ಲಿ. ಹಾಗೆ 2010 ಜನವರಿಯಲ್ಲಿ ಸೊ ಈ ಒಂದು Su-57ನ ಫಸ್ಟ್ ಫೈಟರ್ ಜೆಟ್ ಅನ್ನೋದು ನಿರ್ಮಾಣ ಆಗುತ್ತೆ. ಅದಾದ ನಂತರ 2020 ಡಿಸೆಂಬರಲ್ಲಿ ಸೊ ಅಧಿಕೃತವಾಗಿ Su-57 ರಷ್ಯಾದ ಏರ್ಫೋರ್ಸ್ಗೆ ಜಾಯಿನ್ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಿಮಾನದ ವೈಶಿಷ್ಟ್ಯತೆ ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ವಿಮಾನದ ಉದ್ದ 65 ಅಡಿ 11 ಇಂಚು. ಹಾಗೆ ಈ ವಿಮಾನದ ವಿಂಗ್ ಸ್ಪ್ಯಾನ್ ಏನಿದೆಯೋ 46 ಅಡಿ 3 ಇಂಚು. ಸೊ ಈ ಒಂದು ವಿಮಾನದ ತೂಕ 18,500 kg. ಹಾಗೆ ಈ ಒಂದು ವಿಮಾನದ ಒಂದು ಗ್ರಾಸ್ ವೆಯ್ಟ್ ಅಂತ ನಾವು ನೋಡೋದಾದರೆ 26,700 kg. ಮತ್ತು ಈ ಒಂದು ವಿಮಾನದ ಗರಿಷ್ಠ
ಟೇಕಾಫ್ ತೂಕ ಬಂದು 35,000 kg. ಮತ್ತು ಇದನ್ನು ಬಿಟ್ಟು ನಾವು ನೋಡೋದಾದರೆ ಈ ಒಂದು ವಿಮಾನ ಬರೋಬ್ಬರಿ 65,000 ಅಡಿಗಳ ಎತ್ತರದಲ್ಲಿ ಹಾರಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಅಂದರೆ 20 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದ್ದು ಈ ಒಂದು ವಿಮಾನದ ಗರಿಷ್ಠ ವೇಗ 2,414 ಕಿಲೋಮೀಟರ್. ಕೆಲವೊಂದು ರಿಪೋರ್ಟ್ಸ್ ಹೇಳ್ತಾ ಇದೆ 2,214 ಅಂತ. ಆದರೆ ರಷ್ಯನ್ ಒಂದು ಮ್ಯಾಗ್ಝಿನ್ ಟೆಲಿಕಾಸ್ಟ್ ಮಾಡಿರೋ ಪ್ರಕಾರ ಈ ವಿಮಾನದ ಗರಿಷ್ಠ ವೇಗ 2,400 ಕಿಲೋಮೀಟರ್ ಪರ್ ಅವರ್. ಅದೇ ರೀತಿಯಾಗಿ ಈ ಒಂದು ವಿಮಾನದ ರೇಂಜ್ ಅಂತ ನಾವು ನೋಡೋದಾದ್ರೆ 3,500 ಕಿಲೋಮೀಟರ್ ಒಂದು ರೇಡಿಯೇಷನ್ ಅಲ್ಲಿ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ಒಂದು ಫೈಟರ್ ಜೆಟ್ಗೆ ಇದೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ಫೈಟರ್ ಜೆಟ್ ಯಾವೆಲ್ಲ ಅಟ್ಯಾಕ್ ಮಾಡೋ ಒಂದು ಸಾಮರ್ಥ್ಯ ಇದೆ ಅಂತ ನಾವು ನೋಡೋದಾದ್ರೆ ಏರ್ ಟು ಏರ್, ಏರ್ ಟು ಸರ್ಫೇಸ್, ಏರ್ ಟು ಆಂಟಿ ಮಿಸೈಲ್ ಹಾಗೆ ಆಂಟಿ ರೇಡಿಯೇಷನ್ ಅಲ್ಲಿ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ಒಂದು Su-57ಗೆ ಇದೆ. ಇದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ಇದು ಅಡ್ವಾನ್ಸ್ ಸ್ಟೆಲ್ತ್ ಮಲ್ಟಿರೋಲ್ ಫೈಟರ್ ಜೆಟ್ ಆಗಿದ್ರೂ ಕೂಡ ಇದುವರೆಗೂ ಯಾವುದೇ ಒಂದು ವಾರಲ್ಲಿ ಇದು ನೇರವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು F-35 ಹಾಗೆ F-22 ರ್ಯಾಪ್ಟರ್ ತರ ಪ್ರೂವನ್ ಫೈಟರ್ ಜೆಟ್ ಏನೂ ಅಲ್ಲ. ಆದರೂ ಕೂಡ ಈ ಒಂದು ವಿಮಾನಕ್ಕೆ ಒಂದು ತುಂಬ ಬೇಡಿಕೆ ಅನ್ನೋದು ಇದೆ. ಇದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ಇದುವರೆಗೂ ಈ ಒಂದು ಫೈಟರ್ ಜೆಟ್ಗಳು ಎಷ್ಟು ನಿರ್ಮಾಣಗೊಂಡಿದೆ ಅಂತ ನಾವು ನೋಡೋದಾದ್ರೆ 38ರಿಂದ 44 ಫೈಟರ್ ಜೆಟ್ಗಳು ಮಾತ್ರ ನಿರ್ಮಾಣಗೊಂಡಿದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಫೈಟರ್ ಜೆಟ್ನ ಒಂದು ಬೆಲೆ ಅಂತ ನಾವು ನೋಡೋದಾದ್ರೆ ಕಂಪೇರಿಂಗ್ F-35 ಹಾಗೆ F-22 ರ್ಯಾಪ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ವಿಮಾನ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಆವರೇಜ್ ಆಗಿ ಭಾರತದ ರೂಪಾಯಿಯಲ್ಲಿ ಈ ಒಂದು ವಿಮಾನ 350ರಿಂದ 490 ಕೋಟಿ ತನಕ ಪ್ರೈಸ್ ಇರ್ಬೋದು ಅಂತ ಕೆಲವೊಂದು ರಿಪೋರ್ಟ್ಸ್ ಅನ್ನೋದು ಹೇಳ್ತಾ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ಫೈಟರ್ ಜೆಟ್ ಟೆಕ್ನಾಲಜಿಯನ್ನು ಯಾಕೆ ರಷ್ಯಾ ಬೇರೆ ರಾಷ್ಟ್ರಗಳಿಗೆ ಶೇರ್ ಮಾಡ್ತಿಲ್ಲ ಅಂತ ರೀಸನ್ ನಾವು ಹುಡುಕಿದ್ರೆ ಮೇಯ್ನ್ ಆಗಿ ಒಂದು ರೀಸನ್ ನನಗೆ ಕಾಡ್ತಾ ಇರತಕ್ಕಂಥದ್ದು ಏನಪ್ಪ ಅಂತಂದರೆ 2020ರಲ್ಲಿ ಈ ಒಂದು ಯುದ್ಧ ವಿಮಾನ ರಷ್ಯನ್ ಏರ್ಫೋರ್ಸ್ಗೆ ಸೇರಿದ್ರು ಕೂಡ ಇದುವರೆಗೂ ಕೇವಲ 38ರಿಂದ 44 ವಿಮಾನಗಳು ಮಾತ್ರ ಮ್ಯಾನುಫ್ಯಾಕ್ಚರ್ಡ್ ಆಗಿದೆ. ಅದು ರೀಸನ್ ಏನಾದರೂ ಇರ್ಬೋದು. ಸೆಕೆಂಡ್ ರೀಸನ್ ಏನಪ್ಪ ಅಂತಂದರೆ ಒಂದು ಫೈನಾನ್ಷಿಯಲ್ ಕ್ರೈಸಸ್. ಇಲ್ಲೇನಾಗಿದೆ ರೀಸೆಂಟಾಗಿ ಏನು ಅಂತ ಲಾಸ್ಟ್ 2 ಇಯರ್ಸಿಂದ ರಷ್ಯಾ ಹಾಗೆ ಉಕ್ರೇನ್ ನಡುವೆ ವಾರ್ ಅನ್ನೋದು ನಡೀತಾನೆ ಇದೆ. ಈ ರೀಸನಿಂದ ರಷ್ಯಾ ಅದರ ಒಂದು ಮ್ಯಾಕ್ಸಿಮಮ್ ರೆವಿನ್ಯೂ ಎಲ್ಲ ಏನಾಗಿದೆ ಅಂತಂದರೆ ಈ ಒಂದು ವಾರ್ ರಿಲೇಟೆಡ್ ಆಗಿರ್ಬೋದು ಹಾಗೆ ಅಲ್ಲಿರ್ತಕ್ಕಂಥ ಒಂದು ಗೌರ್ಮೆಂಟ್ ಸರ್ವಿಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಈ ಒಂದು ಫೈಟರ್ ಜೆಟ್ ಮೇಲೆ ಅಷ್ಟಾಗಿ ಫೋಕಸ್ ಮಾಡೋದಕ್ಕೆ ಆಗುತ್ತಾ ಇಲ್ಲ ಅಂತ. ಅದೇ ರೀತಿಯಾಗಿ ಇದಕ್ಕೆ ಮತ್ತೊಂದು ಥರ್ಡ್ ರೀಸನ್ ಏನು ಅಂತಂದರೆ ಇನ್ ಕೇಸ್ ರಷ್ಯಾ ಏನಾದರೂ ಈ Su-57 ಫೈಟರ್ ಜೆಟ್ಗಳನ್ನು ಬೇರೆ ರಾಷ್ಟ್ರಕ್ಕೇನಾದರೂ ಕೊಟ್ಟರೆ ಅವೇನಾದರೂ ಅಮೇರಿಕದ ಮಿತ್ರ ರಾಷ್ಟ್ರ ಆಗಿದ್ರೆ ಅಮೇರಿಕ ಏನು ಮಾಡುತ್ತೆ ಅಂತಂದರೆ ಆ ಒಂದು ವಿಮಾನದ ಒಂದು ಟೆಕ್ನಾಲಜಿಯನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಕಾಪಿ ಮಾಡಿ ಅದರ ಒಂದು ಡಿಫೆಕ್ಟ್ ಏನಿದೆಯೋ ಅದನ್ನು ಈಸಿಯಾಗಿ ಗೈಡ್ ಮಾಡೋ ಚಾನ್ಸಸ್ ಇರುತ್ತೆ. ಈ ರೀಸನಿಂದ ಆ ಒಂದು Su-57 ಫೈಟರ್ ಜೆಟ್ಗಳನ್ನು ಬೇರೆ ರಾಷ್ಟ್ರಗಳಿಗೆ ನೀಡ್ತಾ ಇಲ್ಲ ಅಂತಂದರೆ ನಾವು ನೋಡ್ಬೋದು. F-22 ರ್ಯಾಪ್ಟರ್ ವಿಷಯದಲ್ಲೂ ಸೇಮ್ ಸಿಚುವೇಶನ್ ಆಗಿದೆ. F-22 ರ್ಯಾಪ್ಟರನ್ನು ಯಾವುದೇ ದೇಶಕ್ಕೆ ಅವರು ಮಾರಾಟ ಮಾಡ್ತಾ ಇಲ್ಲ. ಸ್ನೇಹಿತರೆ, ಇದು Su-57 ಬಗ್ಗೆ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ನಿಮಗೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.